ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಹೂವನ್ನು ಉಪಯೋಗಿಸ್ಕೊಂಡು ತುಂಬ ಸಿಂಪಲ್ಲಾಗಿ ಪಲ್ಯನ ಮಾಡ್ತಾಯಿದ್ದೀನಿ. ಚಪಾತಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಪ್ರಿಂಗ್ ಆನಿಯನ್ನು ಉಪಯೋಗ ಮಾಡೋದ್ರಿಂದ ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ನಮ್ಮ ದೇಹನ ಆದಷ್ಟು ತಂಪಾಗಿಟ್ಕೊಬೇಕು ಬೇಸಿಗೆಯಲ್ಲಿ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಸರಳವಾಗಿ ಈರುಳ್ಳಿ ಹೂವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಪಲ್ಯನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಈಗಂತೂ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ನಾವು ತಂಪಾದ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ದೇಹನ ತಂಪಾಗಿಟ್ಕೊಬೋದು. ಈರುಳ್ಳಿ ಹೂವದ ಪಲ್ಯ ಮಾಡೋದಕ್ಕೆ ಸ್ಟವ್ ಮೇಲೆ ನಾನು ಒಂದು ಬಾಣಲೆ ಇಟ್ಬಿಟ್ಟು 3 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು 1 ಕಟ್ಟು ಈರುಳ್ಳಿ ಹೂವು ತೊಗೊಂಡಿರೋದ್ರಿಂದ ಇಷ್ಟು ಎಣ್ಣೆ ಸಾಕಾಗುತ್ತೆ. ಈ ಎಣ್ಣೆ ಬಿಸಿಯಾಗಿದೆ. ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ನಾವು ಎಣ್ಣೆಲಿ ಬಾಡಿಸ್ಕೊಬೇಕಾಗುತ್ತೆ ಕಡಲೆಬೇಳೆ, ಉದ್ದಿನಬೇಳೆನ. ನಾನು 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾದರೆ ಒಂದು 3 ರಿಂದ 4 ತೊಗೊಬೇಕಾಗುತ್ತೆ. ಈಗ ಒಗ್ಗರಣೆಗೆ ಹಾಕಿರೋ ಈರುಳ್ಳಿನೆಲ್ಲ ಚೆನ್ನಾಗಿ ನಾವು ಬಾಡಿಸ್ಕೊಬೇಕು. ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ನಿಧಾನವಾಗಿ ಸಣ್ಣ ಉರಿಲಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ತಿಂಡಿಗಳನ್ನ ರೆಡಿ ಮಾಡ್ಕೊಬೋದು. ತುಂಬ ಉರಿ ಜಾಸ್ತಿ ಇಟ್ಬಿಟ್ಟು ಒಗ್ಗರಣೆಲೆಲ್ಲ ಹಾಕ್ಕೊಬಾರ್ದು. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಈ ಟೊಮೊಟೊ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಾಡ್ತದೋ ಅಷ್ಟು ಈರುಳ್ಳಿ ಹೂವದ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇವೆರಡು ಬೇಗ ಬಾಡಬೇಕು ಅಂದರೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ಇರುತ್ತೋ ಅದು ಹಾಕ್ಕೊಬೋದು. ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ನಾವು ಬೇಯಿಸ್ಕೊಳೋದ್ರೊಳಗಡೆ ಎಲ್ಲ ಚೆನ್ನಾಗಿ ಈ ಒಗ್ಗರಣೆ ಎಲ್ಲನ ಬೆಂದ್ಕೊಳ್ಳುತ್ತೆ. ನೋಡಿ, ಈಗ ಅರ್ಧ ಬೆಂದಿದೆ. ಈ ಸಮಯದಲ್ಲಿ ನಾವು ಈರುಳ್ಳಿ ಹೂವನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಬಲ್ತಿರೋದು ತೊಗೊಬಾರ್ದು, ನೋಡಿಕೊಂಡು ಎಳೆದಾಗಿ ತೊಗೊಬೇಕಾಗುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ಗೋಸ್ಕರ 1 ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಸ್ಕಿಪ್ ಮಾಡ್ಕೊಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹೂವು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಾದ್ಮೇಲೆ ಈ ಒಗ್ಗರಣೆ ಹೊಂದ್ಕೊಳ್ಳೋವರೆಗೂ ನಾವು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, 200 ml ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 2 ನಿಮಿಷ ಒಗ್ಗರಣೆ ಹತ್ತೋವರೆಗೂ ನಾವು ಈರುಳ್ಳಿಯನ್ನು ಬಾಡಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ನಾವು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಬೇಕು. ನೀರು ಆದಷ್ಟು ಹಾಕಿರ್ತೀವಲ್ಲ, ಒಂದು 200 ml ಹಾಕಿರ್ತೀವಲ್ಲ, ಆ ನೀರು ಹಿಂಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ನೀರು ಇನ್ನೂ ಎಷ್ಟು ಬೇಕು, ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಹಾಗೆಯೇ ಬೇಯಿಸ್ಕೊಬೋದು. ಇದೇನು ತಳ ಎಲ್ಲ ಹಿಡಿಯೋದಿಲ್ಲ. ನೋಡಿ, ಇನ್ನೂ ನೀರಿದೆ. ಈ ನೀರು ಹಿಂಗೋವರೆಗೂ ನಾನು ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ. ಅಷ್ಟರೊಳಗಡೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಕಲರು ಒಂದು ಸ್ವಲ್ಪ ಚೇಂಜ್ ಆಗಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕಿ. ನೋಡಿ, ಈಗ ಇನ್ನೊಂದು ಸಲ ಉಪ್ಪು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು 2-3 ನಿಮಿಷ ಬೇಯೋದ್ರೊಳಗಡೆ ಅದ್ರ ಕಲರು ಸಹ ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ, ಎಲ್ಲ ನೀರು ಇಂಗ್ಕೊಂಡಿದೆ. ಈ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹೂವು ಮತ್ತು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಖಾರ ಇರೋದ್ರಿಂದ ನೋಡಿಕೊಂಡು, ಎಲ್ಲ ಪಲ್ಯಕ್ಕೆ ಹಾಕ್ದಂಗೆ ಖಾರ ಹಾಕೋಕೆ ಹೋಗಬೇಡಿ. ನಮಗೊಂದು ಸ್ವಲ್ಪ ನೋಡಿಕೊಂಡು ಖಾರನ ಹಾಕ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹೂವು ಖಾರ ಇರೋದ್ರಿಂದ ಆದಷ್ಟು ನೀವು ಖಾರನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಕೊನೆಯದಾಗಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಮತ್ತು ಹೆಲ್ತಿ ಫುಡ್ನ ನಾವು ರೆಡಿ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಈಸಿಯಾಗಿ ನಾವು ಪಲ್ಯನ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೋಡಿ, ಎಲ್ಲ ಬೆಂದಾದಮೇಲೆ ಕಲರು ತುಂಬಾ ಚೇಂಜ್ ಆಗಿದೆ. ಎಷ್ಟು ಸಿಂಪಲ್ಲಾಗಿ ಒಂದು 1/4 ಗಂಟೆ ಒಳಗಡೆ ಈ ಪಲ್ಯನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬೇಸಿಗೆಲೆಲ್ಲ ಈ ಟೈಮಲ್ಲೆಲ್ಲ ಈರುಳ್ಳಿ ತುಂಬ ಹೇರಳವಾಗಿ ಸಿಗ್ತಾ ಇರುತ್ತೆ. ಈ ಪಲ್ಯ ಚಪಾತಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೇಹಕ್ಕೂ ತಂಪು ಮತ್ತು ಬಾಯಿಗೂ ತುಂಬ ರುಚಿಕರವಾದದ್ದು. ಈಗ ಈರುಳ್ಳಿ ಹೂವಿನ ಸೀಸನ್ ಆಗಿರೋದ್ರಿಂದ ನಾವು ವಾರದಲ್ಲಿ ಒಂದು 2 ರಿಂದ 3 ಸಲ ಮಾಡಿಕೊಡ್ಬೋದು. ಮಕ್ಕಳಿಗಂತೂ ಲಂಚ್ ಬಾಕ್ಸ್ಗೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನಾವು ಬೇಗ ಒಂದು 10 ನಿಮಿಷದೊಳಗಡೆ ಈ ಪಲ್ಯನ ಮಾಡಿಬಿಟ್ಟು 1-2 ಚಪಾತಿ ಹಾಕ್ಕೊಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ
ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ಈ ವಿಡಿಯೋ ಅಂದ್ಬಿಟ್ಟು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.